ವಸತಿಯ ಸ್ವರೂಪಗಳ ಅಧ್ಯಯನವನ್ನು ಮುಂದುವರಿಸುವ. ಈಗಾಗಲೇ ನಾವು ಟಿ ಶೇಪ್ಡ್ ಸೆಟ್ಲ್ಮೆಂಟ್ ಅಂದರೆ ಏನು ಅಂತ ನೋಡಿದ್ದೇವೆ. ಟಿ ಆಕಾರದ ವಸತಿಗಳು, ಇಂಗ್ಲಿಷ್ ಅಲ್ಫಾಬೆಟ್ ಟಿ ಶೇಪ್ಡ್ ಸೆಟ್ಲ್ಮೆಂಟ್ಸ್, ಆಂಗ್ಲ ಭಾಷೆಯ ಟಿ ವರ್ಣಮಾಲೆಯ ಆಕಾರದಲ್ಲಿ ವಸತಿ ಸ್ವರೂಪಗಳಿದ್ದರೆ ಅದನ್ನು ಟಿ ಶೇಪ್ಡ್ ಸೆಟ್ಲ್ಮೆಂಟ್, ಟಿ ಆಕಾರದ ವಸತಿಗಳು ಅಂತ ಕರೀತಾರೆ. ಒಂದು ರಸ್ತೆಯು ಇನ್ನೊಂದು ರಸ್ತೆಯನ್ನು ಸಂಧಿಸುವಲ್ಲಿ, ಒಂದು ರಸ್ತೆಯು ಲಂಬವಾಗಿ ಇನ್ನೊಂದು ರಸ್ತೆಯನ್ನು ಸಂಧಿಸುವಲ್ಲಿ ಆ ಎರಡೂ ರಸ್ತೆಗಳಗುಂಟ ವಸತಿಗಳು ಕಾಲಕ್ರಮೇಣ ಬೆಳೆದರೆ ಅವು ಟಿ ಶೇಪ್ ಅನ್ನು ಪಡಿತೇವೆ. ಟಿ ಶೇಪ್ಡ್ ಸೆಟ್ಲ್ಮೆಂಟ್ಸ್ ಡೆವಲಪ್ ವೇರ್ ಒನ್ ರೋಡ್ ಕ್ರಾಸ್ another road or one road meets another road. Settlements are developed along both the roads. Gradually the settlement shape becomes English alphabet T. It is called as T-shaped settlement. Number of cities are in the shape of T. Next comes Y-shaped settlement. English alphabet Y-shaped settlement. The name itself says that shape of the settlement is Y. Y-shaped settlement. ಇಂಗ್ಲಿಷ್ ಅಕ್ಷರ ವೈ, ಇಂಗ್ಲಿಷ್ ವರ್ಣಮಾಲೆ ವೈ, ಆ ಆಕಾರದಲ್ಲಿ ವಸತಿ ಸ್ವರೂಪ ಇದ್ರೆ ಅದನ್ನು ವೈ ಶೇಪ್ಡ್ ಸೆಟ್ಲ್ಮೆಂಟ್ ಅಂತ ಕರೀತಾರೆ. ಅದೆಲ್ಲಿ ಬರ್ತದೆ? ಎರಡು ರೋಡುಗಳು ಸಂಧಿಸ್ತವೆ, ಮೂರನೇದಾಗಿ ಮುಂದುವರಿತವೆ. ಎರಡು ರೋಡುಗಳು ಬೇರೆ ಬೇರೆ ಆ್ಯಂಗಲ್ ಅಲ್ಲಿ ಬೇರೆ ಬೇರೆ ಡೈರೆಕ್ಷನ್ನಿಂದ ಬಂದು ಕೂಡ್ತವೆ, ಅಲ್ಲಿಂದ ಅದು ಮುಂದುವರಿತದೆ. Two roads from different sides comes and meet and they continue as the third road. ಹೀಗೊಂದು ರಸ್ತೆ ಬರ್ತದೆ, ಹೀಗೊಂದು ರಸ್ತೆ, ಹೀಗೊಂದು ರಸ್ತೆ ಬಂತು, ಹೀಗೆ ಮುಂದುವರಿತೆ. ಹೀಗೆ ಈ ರೀತಿ ಇದ್ರೆ ಅದನ್ನು ಟಿ ವೈ ಶೇಪ್ಡ್ ಸೆಟ್ಲ್ಮೆಂಟ್ ಅಂತ ಕರೀತಾರೆ. ಇಲ್ಲಿ ಎಲ್ಲ ವಸತಿ ಆಗಿದೆ, ಇಲ್ಲಿ ಎಲ್ಲ ವಸತಿ ಬೆಳೆದಿದೆ. ಇವೆಲ್ಲ ವೇರಿಯಸ್ ಟೈಪ್ಸ್ ಆಫ್ ಬಿಲ್ಡಿಂಗ್ಸ್, ಮನೆಗಳು, ಬೇರೆ ಬೇರೆ ಕಟ್ಟಡಗಳು, ಅಂಚೆ ಕಚೇರಿಯ, ಅಂಗಡಿಗಳ, ರಿಟೇಲ್ ಶಾಪ್ಸ್. ಇವು ರೂರಲ್ ಸೆಟ್ಲ್ಮೆಂಟ್ ಆದ್ದರಿಂದ ದೊಡ್ಡ ದೊಡ್ಡ ವಾಣಿಜ್ಯ ಸ್ವರೂಪದ ಕಟ್ಟಡಗಳಿರುವುದಿಲ್ಲ. ಮನೆಗಳು, ಶಾಲೆಗಳು, ಅಂಚೆ ಕಚೇರಿ, ಈ ರೀತಿ ಕಟ್ಟಡಗಳು, ಬೇರೆ ಬೇರೆ ರೀತಿ ಕಟ್ಟಡಗಳು, ಬೇರೆ ಬೇರೆ ಸ್ವರೂಪದ ಮನೆಗಳು ರಸ್ತೆಯ ಗುಂಟ ಬೆಳಕೊಂಡಿರ್ತವೆ. ಇದನ್ನು ವೈ ಶೇಪ್ಡ್ ಸೆಟ್ಲ್ಮೆಂಟ್ ಅಂತ ಕರೀತಾರೆ. ಇಟ್ ಲುಕ್ಸ್ ಲೈಕ್ ಎ ಅಲ್ಫಾಬೆಟ್ ವೈ, ಇಂಗ್ಲಿಷ್ ಅಲ್ಫಾಬೆಟ್ ವೈ. ವೈ ಶೇಪ್ಡ್ ಸೆಟ್ಲ್ಮೆಂಟ್ ಅಂದರೆ ಆ ರೀತಿ ಎರಡು ರಸ್ತೆಗಳು ಸಂಧಿಸಿ ಮೂರನೇದಾಗಿ ಅದು ಮುಂದುವರೆದಿರ್ತದೆ. ವೈ ಶೇಪ್ಡ್ ಟ್ರೈ ಜಂಕ್ಷನ್ ಆಫ್ ರೋಡ್ಸ್ ಅಂತ ಕರೆದ್ರು, ಟ್ರೈ ಜಂಕ್ಷನ್ ಆಫ್ ರೋಡ್ಸ್. ಆ ನಂತರ ಎಕ್ಸ್ ಶೇಪ್ಡ್ ಸೆಟ್ಲ್ಮೆಂಟ್ಗಳು. ಎಕ್ಸ್ ಶೇಪ್ಡ್ ಸೆಟ್ಲ್ಮೆಂಟ್, two roads cross each other. Two roads cross each other. ಎರಡು ರಸ್ತೆಗಳೇನಾಗಿವೆ? ಒಂದಕ್ಕೊಂದು ಛೇದಿಸಿವೆ, ಅಂದರೆ ಕ್ರಾಸ್ ಆಗಿವೆ ಅಂತ ಅರ್ಥ. Two roads running in different directions. When they cross, two roads in the different direction when they cross, it is crossing of road. ಎರಡು ರಸ್ತೆಗಳು ಪರಸ್ಪರ ಛೇದಿಸುವುದು, ಗುಣಿದ ಆಕಾರ ಅಥವಾ ಇಂಟು ಮಾರ್ಕ್ ಅಥವಾ ಎಕ್ಸ್ ಶೇಪಿಗೆ ಬರ್ತವೆ. ಅವು ಎಲ್ಲ ಕಡೆ ರಸ್ತೆ ಎಲ್ಲ ಮಗ್ಗಲಲ್ಲಿ ಮನೆಗಳು, ಕಟ್ಟಡಗಳು ಬೆಳೀತಾ ಹೋಗೋದು. ಗ್ರ್ಯಾಜುವಲಿ ದ ಶೇಪ್ ಬಿಕಮ್ಸ್ ಎಕ್ಸ್ ಆರ್ ಇಂಟು ಮಾರ್ಕ್, ದಿಸ್ ಶೇಪ್. ಇಲ್ಲಿ ಕಟ್ಟಡಗಳು, ಮನೆಗಳು ಬೆಳೀತಾ ಹೋಗ್ತವೆ. ಹೀಗೆ ಇಲ್ಲಿ ಮನೆಗಳು, ಬೇರೆ ಬೇರೆ ವಸತಿ ಕಟ್ಟಡಗಳು, ಸಣ್ಣ ಪುಟ್ಟ ಅಂಗಡಿ, ಏನಾದ್ರು ಶಾಲೆ, ಅಂಚೆ ಕಚೇರಿ, ಗ್ರಾಮೀಣ ವಸತಿಯ ಸ್ವರೂಪಗಳು. ಕಾಲಕ್ರಮೇಣ ಏನಾಗ್ತದೆ? ಇದು ಈ ಸ್ವರೂಪವನ್ನು ಪಡೀತದೆ ವಸತಿ. ಇಂಟು ಶೇಪನ್ನ ಇಲ್ಲೆಲ್ಲ ವಸತಿ ಬೆಳೀತಾ ಹೋಗುದು. ರಸ್ತೆ ಎಲ್ಲ ಕಡೆ ಕಟ್ಟಡಗಳು, ಪರಸ್ಪರ ಎದುರು ಬದುರು ದಿಕ್ಕಿನಲ್ಲಿ ವಸತಿಗಳು ಬೆಳೀತಾ ಹೋಗ್ತವೆ. ಎಷ್ಟೋ ವರ್ಷಗಳ ನಂತರ ಆ ವಸತಿಯನ್ನ ಶೇಪ್ ನೋಡಿದ್ರೆ ಈ ಆಕಾರದಲ್ಲಿ ಬಂದಿರ್ತದೆ. ಅದು ಇದನ್ನು ಎಕ್ಸ್ ಶೇಪ್ಡ್ ಸೆಟ್ಲ್ಮೆಂಟ್ ಅಂತ ಕರೀತಾರೆ. This is called as X-shaped settlement. It looks like X or into mark. ಗುಣಿಲೆ ಚಿಹ್ನದ ಆಕಾರದಲ್ಲಿ ಕಂಡು ಬರ್ತವೆ. ಆ ರೀತಿ ಎರಡು ರೈಲ್ವೆ ಕ್ರಾಸಿಂಗ್ ಇದ್ರೆ,
ಟೂ ಡಿಫರೆಂಟ್ ರೈಲ್ವೇಸ್ ಲೈನ್ಸ್ ಆರ್ ಕ್ರಾಸಿಂಗ್. ಹೀಗೊಂದು ರೈಲ್ವೆ ಲೈನ್ ಹೋಗಿದೆ, ಹೀಗೊಂದು ರೈಲ್ವೆ ಲೈನ್ ಇದೆ, ಕ್ರಾಸ್ ಆಗಿದೆ. ಬೇರೆ ಬೇರೆ ದಿಕ್ಕಿಗೆ ಚಲಿಸುವಂಥ ಎರಡು ರೈಲ್ವೆ ಮಾರ್ಗಗಳು ಕ್ರಾಸ್ ಆದರೆ ರೈಲ್ವೆ ಕ್ರಾಸಿಂಗು. ರೈಲ್ವೆ ಹಳಿ ಈ ಹಳಿಯ ಗುಂಟನೂ ವಸತಿ ಬೆಳೆಯುವುದು, ಈ ಹಳಿಯ ಗುಂಟಿನೂ ವಸತಿ ಬೆಳೆಯುವುದು. ಆ ರೀತಿ ಅಲಾಂಗ್ ದಿ ಸೈಡ್ಸ್ ಆಫ್ ದ ರೈಲ್ವೆ ಲೈನ್ಸ್, ರೈಲ್ವೆ ಟ್ರ್ಯಾಕಿನ ಗುಂಟ ರಸ್ತೆಗಳು ಬೆಳೀತಾ ಹೋಗುವುದು. ಇದು ಈ ಶೇಪಿನ ಅಥವಾ ಎಕ್ಸ್ ಶೇಪ್ ಅಥವಾ ಇಂಟು ಮಾರ್ಕ್ ಶೇಪಿನ ವಸತಿಗಳು. ನೆಕ್ಸ್ಟ್ ಕಮ್ಸ್ ಡಬಲ್ ವಿಲೇಜ್. ಮುಂದೆ ಏನು ಬರ್ತದೆ? ಜೋಡಿ ವಸತಿಗಳು, ಜೋಡಿ ಹಳ್ಳಿಗಳು, ಡಬಲ್ ವಿಲೇಜಸ್. ಡಬಲ್ ವಿಲೇಜಸ್ ಜೋಡಿ ಹಳ್ಳಿಗಳು. ಜೋಡಿ ಹಳ್ಳಿಗಳು ಎಲ್ಲಿ ಬೆಳೀತವೆ? ಒಂದು ನದಿ, ಎರಡು ದಡ, ಅದಕ್ಕೆ ಒಂದು ಸೇತುವೆ. ಒಂದು ನದಿ ಹರಿತಾ ಇರ್ತದೆ, ಅದಕ್ಕೆ ಎರಡು ದಡಗಳಿರ್ತವೆ, ಅದಕ್ಕೆ ಒಂದು ಆ ಕಡೆ ಈ ಕಡೆ ಎರಡು ದಡಕ್ಕೆ ದಾಟಲಿಕ್ಕೆ ಸೇತುವೆ ಮಾಡಿರ್ತಾರೆ. ಆ ನದಿಯ ಎರಡೂ ದಡದಲ್ಲಿ ಕಾಲಕ್ರಮೇಣ ವಸತಿ ಬೆಳೀತದೆ. ಜನರು ಆ ಕಡೆಯಿಂದ ಈ ಕಡೆಗೆ ಸೇತುವೆ ಮೇಲೆ ಓಡಾಡ್ತಾರೆ. ಆ ನದಿಯ ಎರಡೂ ದಡದ ಕೂಡ ಇರುವಂತ ಹಳ್ಳಿ ಅದು ಜೋಡಿ ಹಳ್ಳಿ, ಡಬಲ್ ವಿಲೇಜ್. Villages developed on the banks of a river and there is a bridge to move from here and there to cross the river. That is called as double village. Villages developed along the banks of a river and the river is connected by, both the banks are connected by a bridge. People move from here and there by using that bridge. That is called as double village. ಜೋಡಿ ಹಳ್ಳಿಗಳು. ಆ ರೀತಿ ನದಿಯ ಪಾತ್ರ ಫಲವತ್ತಾಗಿರ್ತದೆ, ಕೃಷಿ ಇರ್ತದೆ, ರೈತರು ಅಲ್ಲಿ ವಸತಿಗಳನ್ನು ಕಟ್ಕೊಂಡು ಹೋಗ್ತಾರೆ, ಅದು ಜೋಡಿ ಹಳ್ಳಿ ಆಗ್ತದೆ. ಆ ರೀತಿ. ಇನ್ನು ಕೆಲವೊಮ್ಮೆ ಟ್ರಯಾಂಗ್ಯುಲರ್ ಪ್ಯಾಟರ್ನ್ ಇರ್ತದೆ. ಟ್ರಯಾಂಗ್ಯುಲರ್ ಪ್ಯಾಟರ್ನ್, ಟ್ರಯಾಂಗ್ಯುಲರ್ ಪ್ಯಾಟರ್ನ್, ತ್ರಿಕೋನಾಕಾರದ ಹಳ್ಳಿಗಳು, ಟ್ರಯಾಂಗ್ಯುಲರ್ ಪ್ಯಾಟರ್ನ್ ಇದೆಲ್ಲ ಬರ್ತದೆ. ತ್ರಿಕೋನಾಕಾರದ ಹಳ್ಳಿಗಳು. ಕಾನ್ಫ್ಲುಯೆನ್ಸ್ ಆಫ್ ಟೂ ರಿವರ್ಸ್, ನದಿ ಸಂಗಮಗಳು. ಎರಡು ನದಿಗಳು ಒಂದನ್ನೊಂದು ಕೂಡಿದಾಗ ಅದನ್ನು ನದಿ ಸಂಗಮ ಅಂತ ಕರೀತಾರೆ. ಒಂದು ನದಿ ಹೋಗಿ ಇನ್ನೊಂದು ನದಿಯನ್ನು ಸೇರಿದರೆ ಅದು ನದಿ ಸಂಗಮ. ವಾಟ್ ಈಸ್ ಕಾನ್ಫ್ಲುಯೆನ್ಸ್ ಆಫ್ ರಿವರ್? ದ ಪ್ಲೇಸ್ ವೇರ್ ಒನ್ ರಿವರ್ ಜಾಯಿನ್ಸ್ ಅನದರ್ ರಿವರ್, ಆರ್ ದ ಜಂಕ್ಷನ್ ಆಫ್ ಟೂ ರಿವರ್ಸ್ ವೇರ್ ಟೂ ರಿವರ್ಸ್ ಮೀಟ್ ಈಚ್ ಅದರ್. ಒನ್ ರಿವರ್ ಮರ್ಜ್ ವಿತ್ ಅನದರ್ ರಿವರ್, ಒಂದು ನದಿ ಹೋಗಿ ಇನ್ನೊಂದು ನದಿ ಸಂಗಮಿಸುವುದು. ಕಾನ್ಫ್ಲುಯೆನ್ಸ್ ಅಂದ್ರೆ ಹಾಗೆ ನದಿ ಸಂಗಮ. ಆ ಜಂಕ್ಷನ್ ಪಾಯಿಂಟ್ ಅಲ್ಲಿ ಹಳ್ಳಿಗಳು ಬೆಳೆದಿರಬಹುದು, ಅಥವಾ ಎರಡು ರೈಲ್ವೆ ಲೈನ್ಗಳು ಕ್ರಾಸ್ ಆಗಿರಬಹುದು. ಜಂಕ್ಷನ್ ಪಾಯಿಂಟ್ ಅಲ್ಲಿ ಹಳ್ಳಿಗಳು ಬೆಳೆದಿರಬಹುದು. ಆ ರೀತಿ. ಇನ್ನು ಟ್ರಯಾಂಗ್ಯುಲರ್ ಶೇಪ್, ತ್ರಿಕೋನಾಕಾರ ಇದ್ರೆ ಅದನ್ನ ತ್ರಿಕೋನಾಕಾರದ ಹಳ್ಳಿಗಳು ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಅಲಹಾಬಾದ್, ಉತ್ತರ ಪ್ರದೇಶ ಅಲಹಾಬಾದ್ ಇದೆಯಲ್ಲ, ಅದು ಗಂಗಾ ಯಮುನಾ ಸಂಗಮದಲ್ಲಿ ಇದೆ. ದ ಅಲಹಾಬಾದ್ settlement is located on confluence of ಗಂಗಾ and ಯಮುನಾ ರಿವರ್, ಸಂಗಮ ಸ್ಥಳ. ಎಷ್ಟೋ ನದಿಗಳು ಹಾಗೆ ಒಂದನ್ನೊಂದು ಸಂಗಮಿಸಿ ಆ ಸಂಗಮ ಸ್ಥಳಗಳಲ್ಲಿ ಊರುಗಳು ಬೆಳೀತವೆ. ಆ ರೀತಿ ಅದು ಟ್ರಯಾಂಗ್ಯುಲರ್ ಶೇಪ್ನಲ್ಲಿ ಇದ್ರೆ ಅದನ್ನ ತ್ರಿಕೋನಾಕಾರದ ವಸತಿಗಳು ಅಂತ ಕರೀತಾರೆ. ಮೋಸ್ಟ್ ರೂರಲ್ ಏರಿಯಾಸ್ ಆರ್ ಡಾಮಿನೇಟೆಡ್ ಬೈ ಅಗ್ರಿಕಲ್ಚರ್. ಇವೆಲ್ಲ ಬೇರೆ ಬೇರೆ ಥರದ ಸ್ವರೂಪಗಳು, ಪ್ಯಾಟರ್ನ್, ವಸತಿಯ ಆಕಾರವನ್ನು ಅನುಸರಿಸ್ಕೊಂಡು ಹೇಳಿದ್ದು. ಲೀನಿಯರ್ ಪ್ಯಾಟರ್ನ್, ರೆಕ್ಟ್ಯಾಂಗ್ಯುಲರ್ ಪ್ಯಾಟರ್ನ್, ಸರ್ಕ್ಯುಲರ್ ಪ್ಯಾಟರ್ನ್, ಟ್ರಯಾಂಗ್ಯುಲರ್ ಪ್ಯಾಟರ್ನ್, ಆ ರೀತಿ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಸ್ಕ್ವೇರ್ ಬೋರ್ಡ್ ಪ್ಯಾಟರ್ನ್ ಅಥವಾ ಸರ್ಕ್ಯುಲರ್ ಪ್ಯಾಟರ್ನ್, ಹೀಗೆ ಬೇರೆ ಬೇರೆ ಯಾವ ಶೇಪ್ನಲ್ಲಿ ಇದೆ ಅದನ್ನು ಅನುಸರಿಸ್ಕೊಂಡು ಹೇಳ್ತಾರೆ. ವಸತಿಯ ಆಕಾರವನ್ನು ನೋಡಿಕೊಂಡು ಮಾಡುವಂಥ ಒಂದು ವರ್ಗೀಕರಣ ಅದು. ಇನ್ನು ಆ ವಸತಿಯ ದಟ್ಟಣೆಯನ್ನು ನೋಡ್ಕೊಂಡು ನಾವು ನೋಡಿದ್ದೇವೆ. ಒಂದೆರಡು ಮನೆಗಳಿದೆ, ಹ್ಯಾಮ್ಲೆಟ್, ದೂರದಲ್ಲಿ ಒಂದೆರಡು ಮನೆಗಳು, ಹೀಗೆ ರಸ್ತೆ ಇರ್ತದೆ, ಹೀಗೆ ತೀರ ಒಳಗಡೆ ಎಲ್ಲೋ ಒಂದೆರಡು ಮನೆ ಇದ್ದರೆ ಅದನ್ನು ಹ್ಯಾಮ್ಲೆಟ್ ಅಂತ ಕರೀತಾರೆ. ತುಂಬ ದೂರ, ಬೇರೆ ಊರುಗಳಿಂದ ತುಂಬ ದೂರ ಇದ್ದರೆ ಅದು ಹ್ಯಾಮ್ಲೆಟ್. ಅಥವಾ ಒಂದೇ ಮನೆ ಇದ್ದರೆ ಐಸೋಲೇಟೆಡ್ ಸೆಟ್ಲ್ಮೆಂಟ್ ಅಂತ ಕರೀತಾರೆ.
ಕಾಂಪ್ಯಾಕ್ಟ್ ವಿಲೇಜ್ ಯಾವಾಗ ಆಗ್ತದೆ? ಕಾಂಪ್ಯಾಕ್ಟಿನ ಶೇಪ್ ಹೇಗಿರ್ತದೆ? ಕಾಂಪ್ಯಾಕ್ಟ್ ವಿಲೇಜ್ ಅಂದರೆ ಸಾಂದ್ರ ವಸತಿ ಹೇಳಿದ್ದೇವಲ್ಲ ನಾವು, ಅದನ್ನು ಅಧ್ಯಯನ ಮಾಡಿದ್ದೇವೆ ನಾವು. ಅದರ ಚಿತ್ರ ಹೇಗಿರ್ತದೆ? ಕಾಂಪ್ಯಾಕ್ಟ್ ಸೆಟ್ಲ್ಮೆಂಟ್ ಅಂದರೆ ಚಿತ್ರ ಹೀಗೆ, ಬಹಳ ದಟ್ಟ ವಸತಿ. ದಿಸ್ ಇಸ್ ಕಾಂಪ್ಯಾಕ್ಟ್ ಸೆಟ್ಲ್ಮೆಂಟ್. ಸಾಂದ್ರ ವಸತಿ ಹೇಗೆ ಬರ್ತದೆ? ತುಂಬಾ ದಟ್ಟವಾಗಿ ಮನೆಗಳಿದ್ರೆ, ಬೇರೆ ಬೇರೆ ಕಟ್ಟಡಗಳಿದ್ರೆ, ಒಂದಕ್ಕೊಂದು ಒತ್ತೊತ್ತಾಗಿ, ಅದನ್ನ ಈಗಾಗಲೇ ನಾವು ವಿವರಣೆಯನ್ನು ನೋಡಿದ್ದೇವೆ. ಕಾಂಪ್ಯಾಕ್ಟ್ ಸೆಟ್ಲ್ಮೆಂಟ್ ಅಂದ್ರೆ ತುಂಬಾ ಕಾಂಪ್ಯಾಕ್ಟ್ ಆಗಿ ಮನೆಗಳಿರುವುದು, ಗೋಡೆಗಳೆಲ್ಲ ಒಂದಕ್ಕೊಂದು ತಾಗಿಕೊಂಡಿರುವುದು, ಓಣೆಗಳೆಲ್ಲ ಇಕ್ಕಟ್ಟು, ಹತ್ತಿರ ಮನೆ, ದಟ್ಟ ಜನವಸತಿ. ಕಾಂಪ್ಯಾಕ್ಟ್ ಸೆಟ್ಲ್ಮೆಂಟ್ ಅಂದ್ರೆ ಈ ರೀತಿ ಇರ್ತದೆ. ವೇರಿಯಸ್ ಟೈಪ್ಸ್ ಆಫ್ ಬಿಲ್ಡಿಂಗ್ಸ್. This is compact settlement. ಕಾಂಪ್ಯಾಕ್ಟ್ ಸೆಟ್ಲ್ಮೆಂಟ್ ಅಂದ್ರೆ ಈ ರೀತಿ ಇರ್ತದೆ. ಡಿಸ್ಪರ್ಸ್ಡ್ ಅಂದ್ರೆ ಹೇಗಿರ್ತದೆ? ವಿರಳ ಅಥವಾ ಚದುರಿದ ವಸತಿ. ಡಿಸ್ಪರ್ಸ್ಡ್ ಅಂದ್ರೆ ಹೀಗೆ ರಸ್ತೆ. ದಿಸ್ ಇಸ್ ಡಿಸ್ಪರ್ಸ್ಡ್, ಚದುರಿದ ವಸತಿ. ಇದು ಡಿಸ್ಪರ್ಸ್ಡ್ ಸೆಟ್ಲ್ಮೆಂಟ್. ಇಲ್ಲೊಂದು 4 ಕಟ್ಟಡ, ಇಲ್ಲೊಂದು 4 ಕಟ್ಟಡ, ಇಲ್ಲೊಂದು 3 ಮನೆ, ಇಲ್ಲೊಂದು ಸ್ವಲ್ಪ ಮನೆಗಳು, ದೂರ ವಸತಿ ಇದ್ರೆ ಡಿಸ್ಪರ್ಸ್ಡ್, ಚದುರಿದ. ಹತ್ತಿರ ಇದ್ರೆ ಕಾಂಪ್ಯಾಕ್ಟು. ಒಂದೋ ಎರಡೋ ಇದ್ರೆ ದೂರದಲ್ಲಿ ಮನೆಗಳೆಲ್ಲ ಐಸೋಲೇಟೆಡ್. ಕೆಲವೊಮ್ಮೆ ಅದನ್ನ 1-2 ರಕ್ತ ಸಂಬಂಧಿಗಳೇ ಇರುವಂತದ್ದು ಇದ್ರೆ ಅದನ್ನ ಪಾಳ್ಯ ಅಥವಾ ಹ್ಯಾಮ್ಲೆಟ್ ಅಂತ ಕರೀತಾರೆ. ಅವು ಒಂದು ರೀತಿಯ ವರ್ಗೀಕರಣ. ಅವು ವಸತಿಯ ದಟ್ಟಣೆಯನ್ನ, ಡೆನ್ಸಿಟಿ ಆಧಾರ ಮಾಡಿದಂಥ ವರ್ಗೀಕರಣಗಳು. ಇವು ಆಕಾರದ ಮೇಲೆ ಮಾಡಿದಂಥ ವರ್ಗೀಕರಣಗಳು. ಹೀಗೆ ವಸತಿಯನ್ನ ನಾನಾ ಪ್ರಕಾರದಲ್ಲಿ ನಾವು ವಿಂಗಡಿಸಬಹುದು. ಸೆಟ್ಲ್ಮೆಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆರ್ ಮೇ ಬಿ ಕ್ಲಾಸಿಫೈಡ್ ಇಂಟು ವೇರಿಯಸ್ ಟೈಪ್ ಡಿಪೆಂಡಿಂಗ್ ಆನ್ ದ ಮೋಡ್ ಆಫ್ ಕ್ಲಾಸಿಫಿಕೇಶನ್. ಮಾನದಂಡ ಯಾವುದು ವರ್ಗೀಕರಣ ಅನ್ನೋದ್ರ ಮೇಲೆ ಬೇರೆ ಬೇರೆ ಪ್ರಕಾರಗಳಿರ್ತವೆ. ಇನ್ನು ಗ್ರಾಮೀಣ ವಸತಿಯಲ್ಲಿ ಫಂಕ್ಷನ್ಸ್ ಏನಿರ್ತದೆ, ಕಾರ್ಯಗಳು, ಪ್ರೈಮರಿ ಆಕ್ಟಿವಿಟೀಸ್, ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳು. ಕೃಷಿ ಪ್ರಧಾನವಾಗಿ ಕಂಡು ಬಂದರೆ ಅಗ್ರಿಕಲ್ಚರ್ ವಿಲೇಜ್, ಕೃಷಿ ಮತ್ತು ಕೃಷಿ ಆಧಾರಿತ ಉದ್ಯೋಗ. ಮೀನುಗಾರಿಕೆಯೇ ಪ್ರಧಾನ ಉದ್ಯೋಗ ಕಂಡು ಬಂದರೆ ಮೀನುಗಾರಿಕಾ ಹಳ್ಳಿ, ಫಿಶಿಂಗ್ ವಿಲೇಜ್ ಅಂತ ಕರೀತಾರೆ. ವೇರ್ ಫಿಶಿಂಗ್ ಇಸ್ ಡಾಮಿನೆಂಟ್ ಆಕ್ಯುಪೇಷನ್. ಮೆಜಾರಿಟಿ ಆಫ್ ದಿ ಪಾಪ್ಯುಲೇಷನ್ ಡಿಪೆಂಡ್ಸ್ ಆನ್ ಫಿಶಿಂಗ್. ಫಿಶರ್ಮನ್ಗಳು ಮತ್ತು ಅವರ ಅವಲಂಬಿತರು ಇರ್ತಿದ್ದೆ ಫಿಶಿಂಗ್ ವಿಲೇಜ್. ಮೈನಿಂಗ್ ಆಕ್ಟಿವಿಟೀಸ್ ಹೆಚ್ಚು ಬಂದರೆ ಗಣಿಗಾರಿಕೆ. ವೇರ್ ಮೈನಿಂಗ್ ಆಕ್ಟಿವಿಟೀಸ್ ಡಾಮಿನೆಂಟ್, ಇಟ್ ಇಸ್ ಮೈನಿಂಗ್ ವಿಲೇಜ್. ಆ ರೀತಿ ಲಂಬರಿಂಗ್ ಆಕ್ಟಿವಿಟೀಸ್ ಹೆಚ್ಚಿದ್ರೆ ಲಂಬರಿಂಗ್ ವಿಲೇಜ್, ಅರಣ್ಯಗಾರಿಕಾ ಹಳ್ಳಿ. ಆ ರೀತಿ ವರ್ಗೀಕರಣವನ್ನು ಕೂಡ ಮಾಡ್ತಾರೆ. ಕೈಗೊಳ್ಳುವ ಕಾರ್ಯದ ಆಧಾರದ ಮೇಲೆ ವರ್ಗೀಕರಣ ಇರ್ತದೆ. ಯಾವ ಚಟುವಟಿಕೆಯಲ್ಲಿ ಪ್ರಧಾನವಾಗಿ ನಡೀತದೆ ಅದರನ್ನ ಮಾನದಂಡವಾಗಿ ಇಟ್ಕೊಂಡು ಕ್ಲಾಸಿಫಿಕೇಶನ್ ಮಾಡೋದು. ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಫಂಕ್ಷನ್ಸ್, ದ ಆಕ್ಟಿವಿಟೀಸ್, ದ ಆಕ್ಯುಪೇಷನ್ಸ್ ಡನ್ ಬೈ ವಿಲೇಜ್ ಪೀಪಲ್. ಆ ರೀತಿ. ಇನ್ನು ವಿಲೇಜಸ್ ಓಪನ್ ಸರ್ವಿಸ್, ಮೈನರ್ ಸರ್ವಿಸ್ ಸೆಂಟರ್ಸ್. ಹಳ್ಳಿ ಅಂದರೆ ಕೆಲವೊಂದು ಮೈನರ್ ಸರ್ವಿಸ್ ಸೆಂಟರ್ ಇರ್ತದೆ. ಅಕ್ಕಸಾಲಿಗರಿರ್ತಾರೆ, ಕಮ್ಮಾರಿರ್ತಾರೆ, ಬಡಗಿಗಳಿರ್ತಾರೆ, ಅಗಸರಿರ್ತಾರೆ, ಕುಂಬಾರ ಇರ್ತಿದ್ರು ಹಿಂದೆಲ್ಲ. ಹೀಗಾಗಿ ಕೃಷಿ ಕಾರ್ಮಿಕರಿರ್ತಾರೆ, ದರ್ಜಿಗಳಿರ್ತಾರೆ, ನೇಕಾರರು. ಹೀಗೆ ಬೇರೆ ಬೇರೆ ರೀತಿಯ ಸರ್ವಿಸ್ ಸೆಂಟರ್ ಮಾಡೋರು ಇರ್ತಾರೆ. ಸ್ವಲ್ಪ ಡೆವಲಪ್ ಆದ ಹಳ್ಳಿಗಳಿದ್ರೆ ವೈದ್ಯಕೀಯ ಸೌಲಭ್ಯ ಕೂಡ ಇರ್ತಾರೆ. ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಇರ್ತದೆ,
ಶಾಲೆಗಳಿರ್ತವೆ, ಒಂದು ಪೋಸ್ಟ್ ಆಫೀಸ್ ಇರ್ತದೆ. ಈಗ ಎಷ್ಟೋ ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ಬ್ಯಾಂಕ್ಗಳು ಕೂಡ ಬಂದಿವೆ, ಸೋಷಿಯಲ್ ಸರ್ವಿಸ್ ಸೆಂಟರ್ಗಳು ಕೂಡ ಕಂಡು ಬರ್ತವೆ. ಆ ರೀತಿ ಮೆನಿ ವಿಲೇಜಸ್ ಹ್ಯಾವ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್. ಗ್ರಾಮ ಪಂಚಾಯತ್ ಇರ್ತದೆ, ವ್ಯವಸಾಯ ಸೇವಾ ಸಹಕಾರಿ ಸಂಘ ಇರ್ತದೆ, ಕಂದಾಯ ಅಧಿಕಾರಿಗಳಿರುವಂಥ ಗ್ರಾಮ ಚಾವಡಿಗಳಿರ್ತವೆ, ಬೇರೆ ಬೇರೆ ರೀತಿಯ ಚಟುವಟಿಕೆಗಳಲ್ಲಿ ನಡೀತವೆ, ಕೃಷಿ ವಿಸ್ತರಣಾ ಕೇಂದ್ರಗಳಿರ್ತವೆ. ಆ ರೀತಿ ಬೇರೆ ಬೇರೆ ಆಕ್ಟಿವಿಟೀಸ್ಗಳು, ಬೇರೆ ಬೇರೆ ಫಂಕ್ಷನ್ಸ್ಗಳು ಅಲ್ಲಿ ನಡೀತವೆ. ಆದರೆ ಅನೇಕ ಗ್ರಾಮೀಣ ವಸತಿಗಳಲ್ಲಿ ಅನೇಕ ಸಮಸ್ಯೆಗಳಿವೆ. ಪ್ರಾಬ್ಲಮ್ಸ್ ಆಫ್ ರೂರಲ್ ಸೆಟ್ಲ್ಮೆಂಟ್. ಬಹಳ ಹಳ್ಳಿಗಳು ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿವೆ. ನಮ್ಮ ದೇಶವು 5 ಲಕ್ಷ ಹಳ್ಳಿಗಳಿಂದ ಮಾಡಲ್ಪಟ್ಟಿದೆ. ಅವರ್ ನೇಷನ್ ಈಸ್ ಹ್ಯಾವಿಂಗ್ 5 lakh, more than 5 lakh villages. ಅವರ್ ಕಂಟ್ರಿ ಇಸ್ ರೂರಲ್ ಇಂಡಿಯಾ. ಈಗ ಪ್ರಾಬ್ಲಮ್ಸ್ ಆಫ್ ವಿಲೇಜಸ್ ಏನು? ಪ್ರಾಬ್ಲಮ್ಸ್ ಆಫ್ ರೂರಲ್ ಸೆಟ್ಲ್ಮೆಂಟ್. ಗ್ರಾಮೀಣ ವಸತಿಗಳ ಸಮಸ್ಯೆಗಳು, ಹಳ್ಳಿಗಳಲ್ಲಿ ಕಂಡುಬರುವ ಸಮಸ್ಯೆಗಳೇನೇನು? ಪ್ರಧಾನವಾಗಿ ಮೂಲಭೂತ ಸೌಕರ್ಯಗಳು ಇರುವುದಿಲ್ಲ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗಳು ಕಂಡುಬರುವುದಿಲ್ಲ. ಪುವರ್ಲಿ ಹ್ಯಾವಿಂಗ್ ಇನ್ಫ್ರಾಸ್ಟ್ರಕ್ಚರ್, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್. ಸಪ್ಲೈ ಆಫ್ ವಾಟರ್ ಇಸ್ ಇನ್ಎಡೆಕ್ವೇಟ್. ಶುದ್ಧವಾದ ಕುಡಿಯಲಿಕ್ಕೆ ಯೋಗ್ಯವಾದಂಥ ನೀರುಗಳ ಕೊರತೆ ಇರ್ತದೆ. ಶಾರ್ಟೇಜ್ ಆರ್ ಸ್ಕ್ಯಾರ್ಸಿಟಿ ಆಫ್ ಪ್ಯೂರ್ ಡ್ರಿಂಕಿಂಗ್ ವಾಟರ್. ಎಷ್ಟೋ ಹಳ್ಳಿಗಳಲ್ಲಿ ಎಷ್ಟೋ ಕಿಲೋಮೀಟರ್ ದೂರ ಹೋಗಿ ಕುಡಿಯುವ ನೀರು ತರಬೇಕು. ಕೆಲವೊಂದು ಸಲ ಮಲಿನಯುಕ್ತ ನೀರು ಕುಡಿತಾರೆ. ಫ್ಲೋರೈಡ್ ಹೆಚ್ಚಿರುವಂತಹ ನೀರನ್ನೇ ಕುಡಿದು ಎಷ್ಟೋ ಜನ ಮೂಳೆ ಸವೆತದ ಸಮಸ್ಯೆ ಎದುರಿಸ್ತಾರೆ. ನೀರಿನ ವೈಜ್ಞಾನಿಕ ಪರೀಕ್ಷೆ ಇರುವುದಿಲ್ಲ, ಕಲುಷಿತ ನೀರನ್ನು ಕುಡಿತಾರೆ. ಕಲುಷಿತದಿಂದ ನೀರಿಂದ ಬರಬಹುದಾದ ರೋಗಗಳು ಹೆಚ್ಚು ಹಳ್ಳಿಯಲ್ಲಿ. ಕಾಲರಾ, ಜಾಂಡೀಸ್, ಅತಿಸಾರ ಇಂಥ ಸಮಸ್ಯೆಗಳನ್ನು ಎದುರಿಸ್ತಾರೆ. ಆರೋಗ್ಯ ಸಮಸ್ಯೆಗಳು. ವಾಟರ್ ಪ್ಯೂರಿಫಿಕೇಶನ್ ಯೂನಿಟ್ಗಳು ಇರುವುದಿಲ್ಲ, ನೀರು ಶುದ್ಧೀಕರಣ ಘಟಕಗಳು ಬಹಳಷ್ಟು ಹಳ್ಳಿಯಲ್ಲಿ ಇಲ್ಲ. ಯಾವ ನೀರು ಸಿಗ್ತಾ ಅದನ್ನು ಕುಡಿದು ಬಿಡ್ತಾರೆ. ಹೀಗಾಗಿ ಏನಾಗ್ತದೆ? ಆರೋಗ್ಯ ಸಮಸ್ಯೆಗಳು ಹಳ್ಳಿಯಲ್ಲಿ ಕಂಡು ಬರ್ತವೆ. ವಾಟರ್ ಬೋರ್ನ್ ಡಿಸೀಸಸ್ ಆರ್ ಮೋರ್ ಲೈಕ್ ಕಾಲರಾ, ಜಾಂಡೀಸ್. ಇವು ಫ್ಲಡ್ಸ್ ಆರ್ ಕಾಮನ್. ಸಾಮಾನ್ಯವಾಗಿ ತಗ್ಗಾದ ಪ್ರದೇಶದಲ್ಲಿ ಕಂಡು ಬರ್ತವೆ ಹಳ್ಳಿಗಳು. ನದಿ ತೀರದಲ್ಲಿ ಕಂಡು ಬರ್ತವೆ, ಕರಾವಳಿ ತೀರದಲ್ಲಿ ಹಳ್ಳಿಗಳು ಕಂಡು ಬರ್ತವೆ. ವಿಪರೀತ ಮಳೆ ಆದಾಗ ಅತಿವೃಷ್ಟಿ, ಪ್ರವಾಹಗಳು. ಫ್ಲಡ್ಸ್ ಆರ್ ಕಾಮನ್ ಇನ್ ವಿಲೇಜ್ ಏರಿಯಾ, ಫ್ಲಡ್ ಎಫೆಕ್ಟೆಡ್ ಏರಿಯಾ. ಪ್ರವಾಹ ಬಂದಾಗ ಸಂಕಷ್ಟಕ್ಕೀಡಾಗಿಬಿಡ್ತಾರೆ. ಕೃಷಿ ಭೂಮಿ ಮುಳುಗುತ್ತದೆ, ಮನೆಗಳು ಮುಳುಗಡೆ ಆಗ್ತವೆ, ಜಾನುವಾರುಗಳು ಸಂಕಷ್ಟಕ್ಕೆ ಸಿಗ್ತವೆ. ವೆರಿ ವೆರಿ ಕಾಮನ್. ಫ್ಲಡ್ಸ್ ಆರ್ ವೆರಿ ಕಾಮನ್. ಆ ರೀತಿ. ಮತ್ತು ಡ್ರಾಟ್ಸ್, ಸರಿ ಮಳೆ ಬರಲಿಲ್ಲ ಅಂದರೆ ಬರಗಾಲ, ಕುಡಿಯೋ ನೀರಿಲ್ಲ, ಕೃಷಿಗೆ ನೀರಿಲ್ಲ, ನೈರ್ಮಲ್ಯಕ್ಕೆ ನೀರಿಲ್ಲ. ಆ ರೀತಿ ಫ್ಲಡ್ ಅಂಡ್ ಡ್ರಾಟ್ಸ್ ಆರ್ ಕಾಮನ್ ಇನ್ ವಿಲೇಜ್. ಒಂದು ಅತಿವೃಷ್ಟಿ ಅಥವಾ ಅನಾವೃಷ್ಟಿ, ಯಾವುದಾದ್ರೂ ಒಂದು ಇದ್ದೇ ಇರ್ತದೆ. ಸಮ್ ವಿಲೇಜ್ ಆರ್ ಹ್ಯಾವಿಂಗ್ ಶಾರ್ಟೇಜ್ ಆಫ್ ಇರಿಗೇಷನ್ ಫೆಸಿಲಿಟೀಸ್. ಎಷ್ಟೋ ಹಳ್ಳಿಗಳಿಗೆ ನೀರಾವರಿ ಸೌಲಭ್ಯ ಇಲ್ಲ. ನೀರಾವರಿ ಅಭಿವೃದ್ಧಿ ಹೊಂದುತ್ತೂ ಕೂಡ ಇನ್ನೂ ಎಷ್ಟೋ ಹಳ್ಳಿಗಳು ಮಳೆ ಆಧಾರಿತ ಕೃಷಿಯನ್ನು ಹೊಂದಿವೆ. ಮಳೆ ಆದರೆ ಕೃಷಿ. ಇಂಡಿಯನ್ ಅಗ್ರಿಕಲ್ಚರ್ ಗ್ಯಾಂಬ್ಲಿಂಗ್ ವಿತ್ ಮನ್ಸೂನ್ ಅಂತ ಕರೆದ್ರು. ಭಾರತದ ವ್ಯವಸಾಯವು ಮನ್ಸೂನಿನೊಂದಿಗೆ ಜೂಜಾಟ. ಮಳೆ ಸರಿಯಾಗಿ ಬಂತ, ಕಾಲ ಕಾಲಕ್ಕೆ ಸಾಕಷ್ಟು ಮಳೆ ಬಂತ, ಬೆಳೆ ಬರ್ತದೆ. ಗ್ಯಾಂಬ್ಲಿಂಗ್ ಇದ್ದಾಗೆ ಜೂಜಾಟ, ಸೋಲಬಹುದು, ಗೆಲ್ಬಹುದು. ಇರಿಗೇಷನ್ ಫೆಸಿಲಿಟೀಸ್ ಆರ್ ನಾಟ್ ಇನ್ಎಡೆಕ್ವೇಟ್. ಇನ್ಎಡೆಕ್ವೇಟ್ ವಾಟರ್ ಸಪ್ಲೈ ಟು ಅಗ್ರಿಕಲ್ಚರ್ ಲ್ಯಾಂಡ್. ಲ್ಯಾಕಿಂಗ್ ಟಾಯ್ಲೆಟ್ಸ್ ಅಂಡ್ ಅದರ್ ಥಿಂಗ್ಸ್. ಶೌಚಾಲಯ ಮುಂತಾದ ವ್ಯವಸ್ಥಿತವಾಗಿರುವುದಿಲ್ಲ. ಟಾಯ್ಲೆಟ್ಗಳಾಗಲಿ ಬಾತ್ರೂಮ್ಗಳಾಗಲಿ ವ್ಯವಸ್ಥಿತವಾಗಿರುವುದಿಲ್ಲ. ಡಿಸ್ಪೋಸಲ್ ಆಫ್ ಗಾರ್ಬೇಜ್ ಅಂಡ್ ಸಾಲಿಡ್ ವೇಸ್ಟ್ ಎ ಪ್ರಾಬ್ಲಮ್. ಕಸ ಮನಸ್ಸಲ್ಲಿ ಬಂದಲ್ಲಿ ಒಗೆಯುವುದು, ನಿರುಪಯುಕ್ತ ಘನ ಪದಾರ್ಥಗಳನ್ನು ಕಂಡಲ್ಲಿ ಒಗೆಯುವುದು. ಈ ಮನೆ ಮನೆ ಕಸ ವಿಲೇವಾರಿಯೋ, ಕಸಗಳನ್ನು ಅಥವಾ ಸಂಸ್ಕರಿಸುವಂಥ ಘಟಕಗಳೋ, ಒಳಚರಂಡಿ ವ್ಯವಸ್ಥೆಯೋ ಇಂಥದ್ದಿರುವುದಿಲ್ಲ. ಡಿಸ್ಪೋಸಲ್ ಆಫ್ ಗಾರ್ಬೇಜ್ ಅಂಡ್ ಸಾಲಿಡ್ ವೇಸ್ಟ್ ಇಸ್ ಚಾಲೆಂಜ್, ಸಮಸ್ಯೆ ಅದು. ಆ ನಂತರ ರಸ್ತೆಗಳು, ಮನೆಗಳು ವ್ಯವಸ್ಥಿತವಾಗಿರುವುದಿಲ್ಲ. ಎಲ್ಲಿ ಅನುಕೂಲ ಆಯಿತು ಅಲ್ಲಿ ಕಟ್ತಾರೆ. ಒಂದು ಪ್ಲ್ಯಾನ್ ಅಂತಿರುವುದಿಲ್ಲ. ತಮ್ಮ ತೋಟದೋ ಗದ್ದೆಯದೋ ಸಮೀಪ ಮನೆ ಕಟ್ಕೊಳ್ತಾರೆ. ವ್ಯವಸ್ಥಿತವಾದ ಓಣಿಗಳೋ ರಸ್ತೆಗಳೋ ಕಂಡು ಬರುವುದಿಲ್ಲ. ಮನಬಂದಲ್ಲಿ ಮನೆ ಕಟ್ಟೋದ್ರಿಂದ ಎಲ್ಲ ಕಡೆ ರಸ್ತೆ ಮಾಡಲಿಕ್ಕೂ ಆಗೋದಿಲ್ಲ. ದೇ ಆರ್ ನಾಟ್ ಕನೆಕ್ಟೆಡ್ ಬೈ ರೋಡ್ ನೆಟ್ವರ್ಕ್ಸ್. ಎಷ್ಟೋ ಕಡೆ ತಲೆಹೊರೆ ಮೇಲೆ ಕೃಷಿ ಸರಕುಗಳನ್ನು ತರ್ತಾರೆ, ತಗೊಂಡೋಗ್ತಾರೆ. ಏನಾದರೂ ಅನಾರೋಗ್ಯಕ್ಕೆ ಈಡಾದರು ಅಂದರೆ ಆಸ್ಪತ್ರೆಯನ್ನು ಮುಟ್ಟೋದು ಕಷ್ಟ.
ಎಷ್ಟೋ ಹಳ್ಳಗಳಿಗೆ ಹೊಳೆಗಳಿಗೆ ಸೇತುವೆಗಳಿರುವುದಿಲ್ಲ, ಮಳೆಗಾಲದಲ್ಲಂತೂ ದ್ವೀಪಗಳಾಗಿ ಬಿಡುತ್ತವೆ. ಆ ರೀತಿ ಫ್ಲಡ್ ಬಂದಾಗ ಬಹಳ ಸಮಸ್ಯೆ ಆಗ್ತದೆ. ಯಾವುದೇ ಒಂದು ವ್ಯವಸ್ಥಿತವಾದಂಥ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಲಿಕ್ಕೆ ಆಗುವುದಿಲ್ಲ. ಏನು ನಿರ್ವಹಣೆ ಮಾಡೋರಿಗೂ ಅನೇಕ ಸಮಸ್ಯೆಗಳಾಗ್ತವೆ. ತಕ್ಷಣ ಹೋಗಿ ಮುಟ್ಲಿಕ್ಕಾಗೋದಿಲ್ಲ. ಎಷ್ಟೋ ಹಳ್ಳಿಗಳಿಗೆ ಪರಿಹಾರ ತಂಡಗಳು ಮುಟ್ಲಿಕ್ಕೆ ಬೇಕಾದಂಥ ರಸ್ತೆ ಸೌಕರ್ಯ ಇರುವುದಿಲ್ಲ, ಮೂಲಭೂತ ಸೌಕರ್ಯಗಳಲ್ಲಿರುವುದಿಲ್ಲ. ಆ ರೀತಿ ನೋ ಪ್ರಾಪರ್ ಸ್ಯಾನಿಟೇಷನ್. ಆನಂತರ ಅನಿಮಲ್ಸ್ ಆರ್ ನಿಯರ್ ಪ್ರಾಣಿಗಳನ್ನು ಕೂಡ ಹತ್ರ ಇಟ್ಕೊಳ್ತಾರೆ. ಮನೆಯ ಒಂದು ಭಾಗ ಕೊಟ್ಟಿಗೆ ಆಗ್ತದೆ. ಎಷ್ಟೋ ಜನ ರೈತರು ಮನೆಯ ಒಂದು ಭಾಗವನ್ನೇ ಕೊಟ್ಟಿಗೆ, ದನಕರುಗಳನ್ನು ಕಟ್ಕೊಳ್ತಾರೆ, ಕುರಿಯನ್ನು ಕಟ್ಕೊಳ್ತಾರೆ, ಆಡುಗಳನ್ನು ಕಟ್ಕೊಳ್ತಾರೆ. ಅವುಗಳ ಮಲಮೂತ್ರ ವಾಸನೆ ಕೂಡ ಅವರಿಗೆ ಬರ್ತಾ ಇರ್ತದೆ. ಅಷ್ಟು ಶುದ್ಧತೆಯ ಬಗ್ಗೆ ಕಲ್ಪನೆ ಇರುವುದಿಲ್ಲ. ಆ ಜಾನುವಾರುಗಳಿಗೆ ಬಂದಂಥ ಕಾಯಿಲೆಗಳು ಇವರಿಗೆ ಬರಬಹುದು. ಅಷ್ಟು ನೈರ್ಮಲ್ಯದ ಕಲ್ಪನೆ ಇರುವುದಿಲ್ಲ. ಅಲ್ಲೇ ಹುಲ್ಲನ್ನು ಸಂಗ್ರಹಿಸಿಟ್ಕೊಳ್ತಾರೆ, ಕೃಷಿ ಉತ್ಪನ್ನಗಳನ್ನು ಸಂಗ್ರಹಿಸಿಟ್ಕೊಳ್ತಾರೆ, ಮೇವನ್ನು ಸಂಗ್ರಹಿಸಿಟ್ಕೊಳ್ತಾರೆ. ಮನೆಗಳು ಕೂಡ ವ್ಯವಸ್ಥಿತವಾಗಿ ಕಂಡು ಬರುವುದಿಲ್ಲ. ಅಷ್ಟೊಂದು ಕ್ಲೀನಿನೆಸ್ ಅನ್ನ ಮೇಂಟೈನ್ ಮಾಡೋದಿಲ್ಲ. ಅನೇಕ ಕಡೆ ಹಳ್ಳಿಯಲ್ಲಿ ಈಗ ಜಾಗೃತಿ ಎಲ್ಲ ಬಂದಿದೆ, ಆದ್ರೂ ಕೂಡ ಇನ್ನು ಅನೇಕ ಸಮಸ್ಯೆಗಳು ನೋಡ್ತೇವೆ. ರೋಡ್ಸ್ಗಳು ಪ್ರಾಬ್ಲಮ್ಮು. ಆ ರೀತಿ ಅನೇಕ ಮೂಲಭೂತ ಸೌಕರ್ಯಗಳು, ಸರಿಯಾದ ಶಿಕ್ಷಣ ಇರೋದಿಲ್ಲ. ಎಷ್ಟೋ ಹಳ್ಳಿಗಳಿಗೆ ಶಾಲೆಗಳಿಲ್ಲ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಲ್ಲ, ವೈದ್ಯಕೀಯ ಸೌಲಭ್ಯಗಳು ಸರಿಯಾಗಿ ಸಿಗುವುದಿಲ್ಲ. ಹೀಗಾಗಿ ಅವರ ಬದುಕು ಬಹಳ ಕಷ್ಟ. ಗ್ರಾಮೀಣ ಪ್ರದೇಶದಲ್ಲಿ ಏನಾಗ್ತದೆ, ಈ ಮೂಲಭೂತ ಸೌಕರ್ಯಗಳ ಕೊರತೆ, ಉನ್ನತ ಶಿಕ್ಷಣಕ್ಕೆ ಅವಕಾಶ ಇಲ್ಲ, ಉನ್ನತ ವೈದ್ಯಕೀಯ ಸೌಲಭ್ಯ ಇಲ್ಲ. ಎಷ್ಟೋ ಕಡೆ ನೆಟ್ವರ್ಕ್ ಮೊಬೈಲ್ಗಳಿಗೆ ಸಿಗ್ನಲ್ ಸಿಗೋದಿಲ್ಲ, ಲ್ಯಾಂಡ್ ಲೈನ್ಗಳು ಸರಿ ಇರುವುದಿಲ್ಲ, ಮನೆ ತನಕ ವೆಹಿಕಲ್ ಹೋಗುವುದಿಲ್ಲ. ಈ ಎಲ್ಲ ಕಾರಣ. ಮತ್ತೆ ಕೃಷಿ ಮತ್ತು ಕೃಷಿ ಆಧಾರಿತಂತಹ ಉದ್ಯೋಗಗಳೇ ಹೆಚ್ಚಿರ್ತದೆ. ಆಧುನಿಕ ಯುವಕರನ್ನು ಆಕರ್ಷಿಸುವಂಥ ಉದ್ಯೋಗಗಳಲ್ಲಿ ಇರುವುದಿಲ್ಲ, ತಂತ್ರಜ್ಞಾನಗಳು ಹೆಚ್ಚು ಬೆಳೆದಿರುವುದಿಲ್ಲ. ಹೀಗಾಗಿ ಇವತ್ತು ಹಳ್ಳಿಗಳು ಅನಾಕರ್ಷಕ ಆಗಿಬಿಟ್ಟಿವೆ. ಯುವಕರೆಲ್ಲ ನಗರಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಯಂಗ್ ಜನರೇಷನ್ ಈಸ್ ಮೂವಿಂಗ್ ಟವರ್ಡ್ ದಿ ಸಿಟಿ. ಮೈಗ್ರೇಷನ್ ಇಸ್ ಕಾಮನ್ ಫ್ರಮ್ ವಿಲೇಜ್. ಪುಷ್ ಫ್ಯಾಕ್ಟರ್ಗಳು ಗ್ರಾಮೀಣ ಪ್ರದೇಶದಲ್ಲಿ ತಳ್ಳುವ ಅಂಶಗಳು. ವಲಸೆಯಲ್ಲಿ ಏನು ಪುಷ್ ಫ್ಯಾಕ್ಟರ್ ಮತ್ತು ಫುಲ್ ಫ್ಯಾಕ್ಟರ್ ಅಂತ ಬರ್ತಾವಲ್ಲ, ಪುಷ್ ಫ್ಯಾಕ್ಟರ್, ಫುಲ್ ಫ್ಯಾಕ್ಟರ್. ತಳ್ಳುವ ಅಂಶಗಳು, ಸೆಳೆಯುವ ಅಂಶಗಳು. ಗ್ರಾಮೀಣ ಪ್ರದೇಶದಲ್ಲಿ ತಳ್ಳುವ ಅಂಶಗಳೇ ಹೆಚ್ಚು. ಪುಷ್ ಫ್ಯಾಕ್ಟರ್ಸ್ ಆರ್ ಮೋರ್ ಇನ್ ರೂರಲ್ ಏರಿಯಾ. ಇವಾಗ ಅನೇಕ ಯುವಕರು ಉದ್ಯೋಗವನ್ನು ಅರಸಿ, ಉನ್ನತ ಶಿಕ್ಷಣವನ್ನು ಆರಂಭಿಸಿ, ಗುಣಮಟ್ಟದ ಜೀವನವನ್ನು ಆರಂಭಿಸಿ ಹಳ್ಳಿಗಳನ್ನು ತ್ಯಜಿಸಿಬಿಡ್ತಾರೆ. ಹಳ್ಳಿಗಳನ್ನು ಬಿಟ್ಟು ನಗರ ಪ್ರದೇಶಕ್ಕೆ ಹೋಗ್ತಾರೆ. ನಗರ ವಲಸೆ ಕಾಮನ್ ಆಗ್ತಾ ಇದೆ. ಎಷ್ಟೋ ಹಳ್ಳಿಗಳಲ್ಲಿ ದುಡಿಯಲಿಕ್ಕೆ ಯುವಕರೇ ಇಲ್ಲ, ಮನೆಯಲ್ಲಿ ವೃದ್ಧರೇ ಹೆಚ್ಚು, ಅವರನ್ನು ನೋಡ್ಕೊಳ್ಳೋರಿಲ್ಲ. ಹಳ್ಳಿಗಳೆಲ್ಲ ವೃದ್ಧಾಶ್ರಮಗಳಾಗ್ತಾ ಇವೆ. ಹೀಗಾಗಿ ಗ್ರಾಮೀಣ ಪ್ರದೇಶಗಳು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇವೆ. ಗ್ರಾಮೀಣಗಳ ಅಭಿವೃದ್ಧಿ ಒಂದು ದೊಡ್ಡ ಸವಾಲಾಗಿದೆ. ಹೀಗಾಗಿ ಏನಾಗ್ತದೆ, ಇವತ್ತು ಹಳ್ಳಿಗಳನ್ನು ಆಕರ್ಷಕ ಮಾಡಬೇಕು ಅಂದರೆ ಅಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯವನ್ನು ಒದಗಿಸ್ಕೊಡ್ಬೇಕು, ಶಿಕ್ಷಣವನ್ನು ಒದಗಿಸ್ಕೊಡ್ಬೇಕು, ಆಸ್ಪತ್ರೆ ಸೌಲಭ್ಯಗಳನ್ನು ಕಲ್ಪಿಸಬೇಕು. ಹಳ್ಳಿಗಳನ್ನು ಕೂಡ ಆಕರ್ಷಕ ಮಾಡಿದಾಗ ಹಳ್ಳಿಯ ಜನರನ್ನು ಹಳ್ಳಿಯಲ್ಲಿ ಉಳಿಸ್ಕೊಳ್ಬಹುದು. ಅಲ್ಲದೆ ಇದ್ರೆ ನಗರದ ಮೇಲೆ ಒತ್ತಡ ಆಗ್ತದೆ. ನಗರಗಳು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಈ ನಗರೀಕರಣ, ಅರ್ಬನೈಸೇಷನ್ ಪ್ರೊಸೆಸ್ ಅನ್ನೋದು ರೂರಲ್ ಡಿಪಾಪ್ಯುಲೇಷನ್ಗೆ ಕಾರಣ ಆಗಿದೆ. ಹಳ್ಳಿಗಳಲ್ಲಿ ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ, ಕ್ಷೀಣಿಸ್ತಾ ಇದೆ. ಅದಕ್ಕಾಗಿ ತೋಟಗಳಲ್ಲಿ, ಗದ್ದೆಗಳಲ್ಲಿ ದುಡಿಯಲಿಕ್ಕೆ ಜನ ಸಿಗುವುದಿಲ್ಲ, ಮನೆಯಲ್ಲಿ ವೃದ್ಧರನ್ನು ನೋಡ್ಕೊಳ್ಳಿಕ್ಕೆ ಜನಗಳಿಲ್ಲ. ಹೀಗಾಗಿ ಗ್ರಾಮೀಣ ಜನಸಾಂದ್ರತೆ ಕಡಿಮೆ ಆಗ್ತಾ ಇದೆ, ನಗರ ಜನಸಾಂದ್ರತೆ ಹೆಚ್ಚಾಗ್ತಾ ಇದೆ. ಇದು ಇಂಬ್ಯಾಲೆನ್ಸ್ ಮಾಡ್ತಾ ಇದೆ. ಹಳ್ಳಿ ಮತ್ತು ನಗರಗಳಲ್ಲಿ ಸಮತೋಲನ ತಪ್ತಾ ಇದೆ. ನಗರದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದು ಅನೇಕ ಸಮಸ್ಯೆಗಳಾಗ್ತಾ ಇದೆ. ಸಿವಿಲ್ ಸೋಷಿಯಲ್ ಪ್ರಾಬ್ಲಮ್ಸ್ಗಳು ಅರ್ಬನ್ ಏರಿಯಾದಲ್ಲಿ ಹೆಚ್ಚಾಗ್ತಾ ಇದೆ. ಅರ್ಬನೈಸೇಷನ್ ಈಸ್ ಇನ್ ರ್ಯಾಪಿಡ್ ಸ್ಪೀಡ್. ವೇಗವಾಗಿ ನಗರೀಕರಣ ಆಗ್ತಾ ಇದೆ. ಹೀಗಾಗಿ ಹಳ್ಳಿಗಳಲ್ಲಿ ಅನೇಕ ಸಮಸ್ಯೆಗಳನ್ನು ನಾವು ನೋಡ್ತೇವೆ. ಭಾರತದಂಥ ಕೃಷಿ ಪ್ರಧಾನವಾದ ಹಳ್ಳಿಯಲ್ಲಿ ಹಳ್ಳಿಯ ಜನರನ್ನು ಹಳ್ಳಿಯಲ್ಲಿ ಉಳಿಸಿಕೊಳ್ಳದೇ ಇದ್ರೆ, ಹಳ್ಳಿಯಲ್ಲಿ ನಡೆಯುವಂಥ ಕೃಷಿ ಮತ್ತು ಕೃಷಿ ಸಂಬಂಧಿತ ಉದ್ಯೋಗಗಳು ಸರಿಯಾಗಿ ನಡೆಯದೇ ಇದ್ರೆ, ದೊಡ್ಡ ಜನಸಂಖ್ಯೆ ಹೊಂದಿರುವಂಥ ನಮ್ಮ ದೇಶದಲ್ಲಿ ಮುಂದೆ ಆಹಾರದ ಅಭಾವ ಆಗಬಹುದು. ಕೃಷಿ ಮಾಡುವವರ ಸಂಖ್ಯೆ ಕಮ್ಮಿ ಆಗಿ, ಕೃಷಿ ಭೂಮಿಗಳೆಲ್ಲ ಪಾಳು ಬಿದ್ದು, ಕೃಷಿ ಸಮಸ್ಯೆ ಉತ್ಪನ್ನಗಳು ಕಮ್ಮಿ ಆದರೆ ನಾವು ವಿದೇಶದಿಂದ ಆಹಾರ ಪದಾರ್ಥವನ್ನು ಆಮದು ಮಾಡಿಕೊಳ್ಳುವಂಥ ಸ್ಥಿತಿಗೆ ನಾವು ಮತ್ತೆ ಪುನಃ ಬರಬಹುದು. ಹೀಗಾಗಿ ಕೃಷಿಯನ್ನು ಕೂಡ ಅಟ್ರಾಕ್ಟಿವ್ ಆಗಿ ಮಾಡಬೇಕು. ಕೃಷಿ ರಂಗದ ಸಮಸ್ಯೆಗಳನ್ನು ನಿವಾರಣೆ ಮಾಡಿದರೆ ಅನೇಕ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿದರೆ ಹಳ್ಳಿಯ ಜನ ಹಳ್ಳಿಯಲ್ಲಿ ಉಳಿಯಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ರೂರಲ್ ಸೆಟಲ್ಮೆಂಟ್ ಕೂಡ ಅಟ್ರಾಕ್ಟಿವ್ ಆಗ್ತವೆ.
ರೂರಲ್ ಸೆಟ್ಲ್ಮೆಂಟ್ನಲ್ಲಿರುವಂಥ ಪ್ರಾಬ್ಲಮ್ಗಳನ್ನು ನಾವು ನಿಧಾನವಾಗಿ ನಿವಾರಣೆ ಮಾಡ್ತಾ ಇದ್ರೆ ಸರ್ಕಾರದ ಎಷ್ಟೋ ಯೋಜನೆಗಳು ಅವು ಕಾಗದ ಪತ್ರದಲ್ಲಿ ಆಕರ್ಷಕವಾಗಿದ್ದರೂ ಕೂಡ ವಸ್ತುಸ್ಥಿತಿಯಲ್ಲಿ ಗ್ರಾಮವನ್ನು ಮುಟ್ತಾ ಇಲ್ಲ. ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಅನೇಕ ಬಂದಿವೆ, ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳು ಬಂದಿವೆ, ಉದ್ಯೋಗ ಗ್ರಾಮೀಣ ಖಾತ್ರಿ ಅಂತ ಯೋಜನೆಗಳನ್ನು ತಂದು ಗ್ರಾಮೀಣ ನಿರುದ್ಯೋಗ ನಿವಾರಣೆ ಮಾಡ್ತಾ ಇದ್ದಾರೆ. ಕುಡಿಯುವ ನೀರಿನ ಗಂಗಾ ಕಲ್ಯಾಣ ಯೋಜನೆ ಅಂತದ್ದು ಬಂದಿದೆ, ಅನೇಕ ನೀರಾವರಿ ಯೋಜನೆಗಳು ಬಂದಿವೆ. ಎಷ್ಟೋ ಗ್ರಾಮಗಳಲ್ಲಿ ಶಾಲೆಗಳನ್ನು ತೆರೆದಿದ್ದಾರೆ, ವೈದ್ಯಕೀಯ ಕೇಂದ್ರಗಳನ್ನು ತೆರೆದಿದ್ದಾರೆ. ಆದರೂ ಕೂಡ ಇವತ್ತು ಗ್ರಾಮಗಳಿಂದ ನಗರ ಕಡೆಗಡೆ ವಲಸೆಯನ್ನು ನಾವು ನೋಡ್ತೇವೆ. ಆಧುನಿಕ ಯುವಕರು ಆಧುನಿಕ ಬದುಕಿಗೆ ಮನಸೋದು, ಅಲ್ಲಿನ ಉದ್ಯೋಗಗಳಿಗೆ ಮನಸೋದು, ಅಲ್ಲಿನ ಜೀವನ ಮಟ್ಟ ಹೆಚ್ಚು ಅನ್ನುವಂಥ ಕಲ್ಪನೆಯಿಂದ ಹಳ್ಳಿಗಳನ್ನು ತ್ಯಜಿಸಿ ಹೋಗ್ತಾ ಇದ್ದಾರೆ ನಗರ ಕಡೆ. ಈ ನಗರ ವಲಸೆಯನ್ನು ನಾವು ಆದಷ್ಟು ತಡಿಬೇಕು. ಆವಾಗ ಗ್ರಾಮಗಳಲ್ಲಿ ಹೆಚ್ಚು ಹೆಚ್ಚು ಜನ ಉಳಿತಾರೆ, ಗ್ರಾಮಗಳ ಅಭಿವೃದ್ಧಿ ಆಗ್ತಾ ಹೋಗ್ತದೆ, ನಗರದ ಮೇಲಿರುವಂಥ ಒತ್ತಡ ಕಮ್ಮಿ ಆಗ್ತಾ ಹೋಗ್ತದೆ. ಆವಾಗ ಮಾತ್ರ ಹಳ್ಳಿ ಮತ್ತು ನಗರಗಳು ಎರಡೂ ಕೂಡ ಒಂದು ಬ್ಯಾಲೆನ್ಸ್ಡ್ ಸ್ಟೇಜಲ್ಲಿ ಇರ್ತದೆ. ಎರಡೂ ಕೂಡ ಅಭಿವೃದ್ಧಿ ಹೊಂದಬೇಕು, ನಗರಗಳು ಅಭಿವೃದ್ಧಿ ಹೊಂದಬೇಕು, ಹಳ್ಳಿಯು ಅಭಿವೃದ್ಧಿ ಹೊಂದಬೇಕು. ಆದರೆ ಇದು ಅಷ್ಟು ಪ್ರಾಕ್ಟಿಕಲ್ ಆಗಿ ಕಂಡು ಬರ್ತಾ ಇಲ್ಲ. ಹಳ್ಳಿಗಳು ಅನಾಕರ್ಷಕ ಆಗ್ತಾ ಇವೆ, ಅದನ್ನು ನಾವು ಚೆಕ್ ಮಾಡಬೇಕು, ತಡೆಗಟ್ಟಬೇಕು. ಇವಿಷ್ಟು ರೂರಲ್ ಸೆಟ್ಲ್ಮೆಂಟ್ ಬಗ್ಗೆ ಇರುವಂಥ ವಿವರಣೆಗಳು. ಗ್ರಾಮೀಣ ವಸತಿಗಳು ಅಂತ ಏನಿದೆ ನಾವು ಅದನ್ನು ವಿವರವಾಗಿ ನೋಡಿದ್ದೇವೆ. ನೆಕ್ಸ್ಟ್ ಕಮ್ಸ್ ಅರ್ಬನ್ ಸೆಟ್ಲ್ಮೆಂಟ್ಸ್, ನಗರ ವಸತಿಗಳು. ಅರ್ಬನ್ ಸೆಟ್ಲ್ಮೆಂಟ್ಸ್, ನಗರ ವಸತಿಗಳು. ಅರ್ಬನ್ ಸೆಟ್ಲ್ಮೆಂಟ್ಸ್, ಅರ್ಬನ್ ಸೆಟ್ಲ್ಮೆಂಟ್ಸ್ ಅಂದ್ರೆ ಏನು? ಯಾವುದು ಹಳ್ಳಿಯಲ್ಲವೋ ಅದು ನಗರ. ವಿಚ್ ಇಸ್ ನಾಟ್ ರೂರಲ್, ದಟ್ ಈಸ್ ಅರ್ಬನ್. ನಾವು ಈಗಾಗಲೇ ನೋಡಿದ್ದೇವೆ, ರೂರಲ್ ಏರಿಯಾದಲ್ಲಿ ಪ್ರೈಮರಿ ಆಕ್ಯುಪೇಷನ್ಸ್ ಡಾಮಿನೆಂಟ್ ಆಗಿರ್ತದೆ. ಪ್ರೈಮರಿ ಆಕ್ಯುಪೇಷನ್ಸ್ ಆರ್ ಡಾಮಿನೆಂಟ್ ಇನ್ ರೂರಲ್ ಏರಿಯಾ, ವೆರಾಸ್ ಇನ್ ಅರ್ಬನ್ ಏರಿಯಾ ಸೆಕೆಂಡರಿ, ಟೆರ್ಷರಿ ಅಂಡ್ ಕ್ವಾಟರ್ನರಿ ಆಕ್ಟಿವಿಟೀಸ್ ಆರ್ ಡಾಮಿನೆಂಟ್. The occupations are mainly primary in the rural area, and in the urban area secondary, tertiary, quaternary occupations or economic activities are predominant. They are dominant in the so urban settlements are based on secondary, tertiary and quaternary activities. ನಗರ ವಸತಿಯಲ್ಲಿ ಏನು? ಕೃಷಿಯೇತರ ಉದ್ಯೋಗಗಳು, ದ್ವಿತೀಯಕ ಉದ್ಯೋಗಗಳು, ತೃತೀಯಕ ಉದ್ಯೋಗಗಳು, ಚತುರ್ಥಕ ಉದ್ಯೋಗಗಳು, ಸೇವಾ ಉದ್ಯೋಗಗಳೇ ಹೆಚ್ಚಿಕೊಂಡು ಬರ್ತವೆ. ಕೈಗಾರಿಕೆಗಳು, ವಾಣಿಜ್ಯ ವ್ಯಾಪಾರ ವಹಿವಾಟುಗಳು, ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು, ದೊಡ್ಡ ದೊಡ್ಡ ಕಾಲೇಜುಗಳು, ಇವು ನಗರ ಪ್ರದೇಶದಲ್ಲಿ ಹೆಚ್ಚು. ರೈಲ್ವೆ ನಿಲ್ದಾಣಗಳು, ವಿಮಾನ ನಿಲ್ದಾಣಗಳು, ದೊಡ್ಡ ದೊಡ್ಡ ಪ್ರವಾಸಿ ಕೇಂದ್ರಗಳು, ಇವೆಲ್ಲ ನಗರ ಪ್ರದೇಶದಲ್ಲಿ ಹೆಚ್ಚಿಕೊಂಡು ಬರ್ತವೆ. ಆಧುನಿಕ ಸೌಲಭ್ಯಗಳು ನಗರದಲ್ಲಿ ಹೆಚ್ಚು. ಇವತ್ತು ನಗರೀಕರಣ ವಿಪರೀತ ವೇಗದಲ್ಲಿ ನಾವು ಆಗ್ತಾ ಇರೋದನ್ನು ನಾವು ನೋಡ್ತೇವೆ. ಅರ್ಬನೈಸೇಷನ್ ಈಸ್ ಇನ್ ರ್ಯಾಪಿಡ್ ಪ್ರೋಗ್ರೆಸ್. ನಗರ ಪ್ರದೇಶದಲ್ಲಿ ಜನವಸತಿ ಹೆಚ್ಚಾಗ್ತಾ ಇದೆ. ಅದರ ಬಗ್ಗೆ ನಾವು ಹೆಚ್ಚಿನ ವಿವರಣೆಯನ್ನು ನೋಡ್ತಾ ಹೋಗುವ. ಅರ್ಬನ್ ಸೆಟ್ಲ್ಮೆಂಟ್ ಬಗ್ಗೆ. ಅರ್ಬನೈಸೇಷನ್ ಈಸ್ ದ ಮಾಡರ್ನ್ ಟ್ರೆಂಡ್ ಆಫ್ ದಿ ವರ್ಲ್ಡ್. ಇವತ್ತು ಇಡೀ ಜಗತ್ತಿನಲ್ಲಿ ಅರ್ಬನೈಸೇಷನ್ ಆಗ್ತಾ ಇದೆ. ಇಟ್ ಈಸ್ ಎ ಮಾಡರ್ನ್ ಟ್ರೆಂಡ್ ಇನ್ ದ ವರ್ಲ್ಡ್. More than 51% of the people lives in urban area. ಜಗತ್ತಿನ ಜನಸಂಖ್ಯೆ 51% ಅರ್ಬನ್ ಏರಿಯಾದಲ್ಲಿ ಇದ್ದಾರೆ. More than 50% of the world population is in urban area. They are centers of human concentration. ಮಾನವ ಜನಾಂಗದ ಕೇಂದ್ರ ಸ್ಥಾನಗಳು. With highly diversified cultural activities. ವಿಭಿನ್ನ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಾವು ನೋಡ್ತೇವೆ. Functions such as administration, ಆಡಳಿತ, ಎಜುಕೇಶನ್, ಶಿಕ್ಷಣ, ಇಂಡಸ್ಟ್ರಿಯಲ್, ಸೋಷಿಯಲ್ ಆಕ್ಟಿವಿಟೀಸ್ ಆರ್ ಲಾರ್ಜರ್ ಇನ್ ಸೈಜ್. ನಗರ ಪ್ರದೇಶದಲ್ಲಿ ಕಂಡುಬರುವುದೇನು? ಆಡಳಿತಾತ್ಮಕ, ಶೈಕ್ಷಣಿಕ, ಕೈಗಾರಿಕಾ, ಸಾಮಾಜಿಕ ಚಟುವಟಿಕೆಗಳು ಹೆಚ್ಚು. ಫಂಕ್ಷನ್ಸ್ ರಿಲೇಟೆಡ್ ಟು ಇಂಡಸ್ಟ್ರೀಸ್, ಹೈಯರ್ ಎಜುಕೇಶನ್, ಸೋಷಿಯಲ್ ಆಕ್ಟಿವಿಟೀಸ್ ಆರ್ ಮೋರ್ ಇನ್ ಅರ್ಬನ್ ಏರಿಯಾ. ಅರ್ಬನ್ ಜನರಲಿ ಮೀನ್ಸ್ ಎ ಸಿಟಿ ಆರ್ ಎ ಟೌನ್ which is larger than village. ಅರ್ಬನ್ ಅಂದ್ರೆ ಏನು? ಹಳ್ಳಿಗಿಂತ ದೊಡ್ಡದು, ಗ್ರಾಮೀಣ ಪ್ರದೇಶಕ್ಕಿಂತ ದೊಡ್ಡದು, ಜನಸಾಂದ್ರತೆಯಲ್ಲಿ ಹೆಚ್ಚಿರುವುದು. ಪಾಪ್ಯುಲೇಷನ್ ಡೆನ್ಸಿಟಿ ಇಸ್ ಮೋರ್. ಫಂಕ್ಷನ್ಸ್ ಆರ್ ಡಾಮಿನೇಟೆಡ್ ಬೈ ಸೆಕೆಂಡರಿ ಅಂಡ್ ಟೆರ್ಷರಿ ಆಕ್ಯುಪೇಷನ್ಸ್. ರೂರಲ್ ಏರಿಯಾಗಿಂತ ಅರ್ಬನ್ ಏರಿಯಾಗೆ ಡಿಫರೆನ್ಸ್ ಏನು? ರೂರಲ್ ಏರಿಯಾ ಪ್ರೈಮರಿ ಆಕ್ಯುಪೇಷನ್ ಡಾಮಿನೇಟ್.
ಅರ್ಬನ್ ಏರಿಯಾದಲ್ಲಿ ಡಾಮಿನೇಟೆಡ್ ಬೈ ಸೆಕೆಂಡರಿ ಅಂಡ್ ಟೆರ್ಷರಿ ಆಕ್ಯುಪೇಷನ್ಸ್, ದ್ವಿತೀಯಕ ಮತ್ತು ತೃತೀಯಕ ಚಟುವಟಿಕೆಗಳು ಹೆಚ್ಚು. ಅಕಾರ್ಡಿಂಗ್ ಟು ಸೆನ್ಸಸ್ ಆಫ್ ಇಂಡಿಯಾ, ವರ್ಲ್ಡ್ ಅರ್ಬನ್ ರೆಫರ್ಸ್ ಟು ಫುಲ್ಫಿಲ್ ಫಾಲೋವಿಂಗ್ ಕ್ರೈಟೇರಿಯಾ. ಭಾರತದ ಜನಗಣತಿ ಸಂಸ್ಥೆಯ ಪ್ರಕಾರ, ಸೆನ್ಸಸ್ ಆಫ್ ಇಂಡಿಯಾ ಪ್ರಕಾರ, ನಗರ ಅಂದ್ರೆ ಏನು, ಅರ್ಬನ್ ಅಂದ್ರೆ ಈ ಕೆಳಗಿನ ಕ್ರೈಟೇರಿಯಾ ಅದನ್ನು ಫುಲ್ಫಿಲ್ ಮಾಡಬೇಕು, ಈ ಕೆಳಗಿನ ಅಂಶಗಳನ್ನು ಅದು ಪೂರೈಸಬೇಕು. ಆಲ್ ಪ್ಲೇಸಸ್ ವಿತ್ ಎ ಮುನ್ಸಿಪಾಲಿಟಿ, ಕಾರ್ಪೊರೇಷನ್, ಕಂಟೋನ್ಮೆಂಟ್ ಬೋರ್ಡ್ ಆರ್ ಟೌನ್ ಏರಿಯಾ ಕಮಿಟಿ ಎಟ್ಸೆಟ್ರಾ ಆರ್ ಅರ್ಬನ್ ಏರಿಯಾ. ನಗರ ಪ್ರದೇಶ ಅಂದ್ರೆ ಏನು, ಪುರಸಭೆಗಳು, ನಗರಸಭೆಗಳು, ದಂಡು ಪ್ರದೇಶಗಳು, ಮಹಾನಗರಗಳು ಅಥವಾ ಅಧಿಸೂಚಿತ ಪ್ರದೇಶಗಳು, ಇವೆಲ್ಲವನ್ನ ನಗರ ಪ್ರದೇಶಗಳು ಅರ್ಬನ್ ಏರಿಯಾ ಅಂತ ಕರೀತಾರೆ. ಎ ಮಿನಿಮಮ್ ಪಾಪ್ಯುಲೇಷನ್ ಆಫ್ 5,000, ಕನಿಷ್ಠ 5,000 ಜನಸಂಖ್ಯೆ ಇರಬೇಕು ಅಲ್ಲಿ. ಮಿನಿಮಮ್ ಪಾಪ್ಯುಲೇಷನ್ ಆಫ್ 5,000. At least 50% of the male population engaged in non-agriculture sector. ನಗರ ಪ್ರದೇಶದಲ್ಲಿ 75% ಜನಸಂಖ್ಯೆ ಕೃಷಿಯೇತರ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿರಬೇಕು. ಎ ಮಿನಿಮಮ್ ಪಾಪ್ಯುಲೇಷನ್ ಆಫ್ 75% ಆಫ್ ಮೇಲ್ ಪಾಪ್ಯುಲೇಷನ್ ಮಸ್ಟ್ ಎಂಗೇಜ್ಡ್ ಇನ್ ನಾನ್ ಅಗ್ರಿಕಲ್ಚರ್ ಸೆಕ್ಟರ್. ಕೃಷಿಯೇತರ ಉದ್ಯೋಗದಲ್ಲಿ ಹೆಚ್ಚು ಜನರು ತೊಡಗಿಸಿಕೊಂಡಿರಬೇಕು. ಎ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಮಸ್ಟ್ ಬಿ ಮೋರ್ ದನ್ 400. ಒಂದು ಚದರ್ ಕಿಲೋಮೀಟರಿಗೆ 400ಕ್ಕಿಂತ ಹೆಚ್ಚು ಜನಸಾಂದ್ರತೆ ಇರಬೇಕು. ಒಂದು ಚದರ್ ಕಿಲೋಮೀಟರ್ ಸುತ್ತಳತೆಯಲ್ಲಿ ಜನಸಾಂದ್ರತೆ 400 ಆದ್ರೂ ಕನಿಷ್ಠ ಇರಬೇಕು, ಆವಾಗ ಅದನ್ನು ನಗರ ಅಂತ ಪರಿಗಣನೆ ಮಾಡ್ತಾರೆ. ಫಸ್ಟ್ ಅರ್ಬನ್ ಸೆಟ್ಲ್ಮೆಂಟ್ ಟು ರೀಚ್ ಎ ಪಾಪ್ಯುಲೇಷನ್ ಆಫ್ 10 lakh ವಾಸ್ ದ ಸಿಟಿ ಆಫ್ ಲಂಡನ್ ಇನ್ 1810. ನಗರ ಅಂತ ಪ್ರಥಮವಾಗಿ ಗುರುತಿಸಿಕೊಂಡಿದ್ದು ಇಂಗ್ಲೆಂಡಿನ ಲಂಡನ್. 1810ರಲ್ಲಿ ಇದರ ಜನಸಂಖ್ಯೆ 10 ಲಕ್ಷ ತಲುಪಿತು. ಇಂಗ್ಲೆಂಡಿನ ಲಂಡನ್ ನಗರ ಏನಾಯಿತು, ಪ್ರಥಮದಲ್ಲಿ ನಗರ ಅನ್ಸ್ಕೊಂಡಿತು, 10 ಲಕ್ಷ ಜನಸಂಖ್ಯೆಯನ್ನು ಹೊಂದಿತು. ಅರ್ಬನ್ ವೆಲ್ ಕನೆಕ್ಟೆಡ್ ಬೈ ರೋಡ್ಸ್ ಅಂಡ್ ಸರ್ವಿಸಸ್. ನಗರ ಪ್ರದೇಶದಲ್ಲಿ ರಸ್ತೆಗಳು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿರ್ತವೆ, ರಸ್ತೆಯ ಜಾಲಗಳಿರ್ತವೆ. ವೆಲ್ ಕನೆಕ್ಟೆಡ್ ಬೈ ರೋಡ್ಸ್, ಸರ್ವಿಸ್ ಆಕ್ಟಿವಿಟೀಸ್ ಆರ್ ಮೋರ್. ಸೇವಾ ಉದ್ಯೋಗಗಳು ಹೆಚ್ಚು. ಆಲ್ ಫೆಸಿಲಿಟೀಸ್ ಆರ್ ಸೀನ್ ಇನ್ ಅರ್ಬನ್ ಏರಿಯಾ. ಬೇರೆ ಬೇರೆ ಸೌಲಭ್ಯಗಳಿರ್ತವೆ, ಮೂಲಭೂತ ಸೌಲಭ್ಯಗಳು. ಆಲ್ ಫೆಸಿಲಿಟೀಸ್ ಇನ್ ಅರ್ಬನ್ ಏರಿಯಾ ಇಸ್ ಗ್ರೋವಿಂಗ್ ರ್ಯಾಪಿಡ್ಲಿ. ನಗರ ಪ್ರದೇಶದಲ್ಲಿ ಸೌಲಭ್ಯಗಳು ದಿನ ದಿನ ಹೆಚ್ಚಾಗ್ತಾ ಇವೆ. ವಿತ್ ಇನ್ಫ್ಲಕ್ಸ್ ಆಫ್ ಲಾರ್ಜ್ ಪಾಪ್ಯುಲೇಷನ್. ದಿವಸಕ್ಕೆ ನಗರ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಅಪ್ರಾಕ್ಸಿಮೇಟ್ಲಿ 100 cities ಹ್ಯಾವ್ ಎಮರ್ಜ್ಡ್ ಎಸ್ ಮಿಲಿಯನ್ ಸಿಟೀಸ್. ಒಂದು ಅಂದಾಜು ಮಾಡಿದ್ದಾರೆ, ಪ್ರಪಂಚದಲ್ಲಿ 180 ನಗರಗಳು ಮಿಲಿಯನ್ ಸಿಟೀಸ್ ಅಂತ ಕರೆಸಿಕೊಂಡಿವೆ. ಎಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ, ವೇರ್ ಪಾಪ್ಯುಲೇಷನ್ ಇಸ್ ಮೋರ್ ದ್ಯಾನ್ 10 lakh, ಇಟ್ ಇಸ್ ಕಾಲ್ಡ್ ಎಸ್ ಮಿಲಿಯನ್ ಸಿಟಿ. ಅಂತ 180 ನಗರಗಳನ್ನ ಇವತ್ತು ಪ್ರಪಂಚದಲ್ಲಿ ಗುರುತಿಸಿದ್ದಾರೆ. 180 ನಗರಗಳು 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿದೆ. ಸೊ ಇಟ್ ಇಸ್ ಕಾಲ್ಡ್ ಎಸ್ ಎ ಮಿಲಿಯನ್ ಸಿಟಿ. ಅರ್ಬನೈಸೇಷನ್ ಇಸ್ ಅ ಪ್ರೊಸೆಸ್ ಇನ್ ಪೀಪಲ್ ಫ್ರಮ್ ರೂರಲ್ ಮೈಗ್ರೇಟ್ ಆನ್ ಎ ಲಾರ್ಜ್ ಸ್ಕೇಲ್. ಎಲ್ಲಿ ಅರ್ಬನ್ ಅಂದ್ರೆ ಏನು, ಬೇರೆ ಬೇರೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಜನ ಬಂದು ವಲಸೆ ಬಂದು ಅಲ್ಲಿ ನಗರದಲ್ಲಿ ವಾಸ್ತವ್ಯ ಮಾಡ್ತಾರೆ. ನಾವು ಇವತ್ತು ಬೆಂಗಳೂರನ್ನೇ ನೋಡ್ತೇವೆ, ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಜನ ಬರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ, ಬೇರೆ ದೇಶಗಳಿಂದ ಬರ್ತಾರೆ. ಆ ಮಹಾನಗರಗಳಲ್ಲಿ ಎಲ್ಲಾ ರಾಜ್ಯದವರು, ಎಲ್ಲಾ ಜಿಲ್ಲೆಯವರು, ಎಲ್ಲಾ ದೇಶದವರು, ಅನೇಕ ದೇಶದವರೆಲ್ಲ ಕಂಡು ಬರ್ತಾರೆ. ಅರ್ಬನ್ ಏರಿಯಾದಲ್ಲಿ ಆ ರೀತಿಯನ್ನ ನಾವು ನೋಡ್ತೇವೆ. People from rural area migrate on a large scale towards city. Urban area attract people. ಹಳ್ಳಿಯ ಜನರನ್ನು ಆಕರ್ಷಿಸುತ್ತದೆ. ಆಲ್ ಆರ್ ಪುಲ್ಲಿಂಗ್ ಫ್ಯಾಕ್ಟರ್ಸ್. ನಗರದಲ್ಲಿ ಸೆಳೆಯುವ ಅಂಶಗಳು. ರೂರಲ್ ಅಲ್ಲಿ ಪುಷಿಂಗ್ ಫ್ಯಾಕ್ಟರ್ ಹೆಚ್ಚಿದ್ರೆ ಅರ್ಬನ್ ಅಲ್ಲಿ ಪುಲ್ಲಿಂಗ್ ಫ್ಯಾಕ್ಟರ್ಸ್ಗಳು. ಆ ರೀತಿ ಮೆನಿ ಪೀಪಲ್ ಮೂವ್ ಟವರ್ಡ್ಸ್ ಅರ್ಬನ್ ಏರಿಯಾ ಫ್ರಾಮ್ ವಿಲೇಜ್ ಏರಿಯಾ. ಹೀಗಾಗಿ ಅವು ಏನಾಗ್ತವೆ, ಸೆಳೆತದ ಅಂಶಗಳು. ಪುಷಿಂಗ್ ಫ್ಯಾಕ್ಟರ್ ಹಳ್ಳಿಯಲ್ಲಿ ಕಂಡು ಬಂದರೆ ಇಲ್ಲಿ ಪುಲ್ಲಿಂಗ್ ಫ್ಯಾಕ್ಟರ್ಸ್ಗಳು. ದಿಸ್ ಲೀಡ್ಸ್ ಟು ಲಾರ್ಜ್ ಮೈಗ್ರೇಷನ್. ಹಳ್ಳಿಗಳಿಂದ ವಲಸೆ, ಹಳ್ಳಿಗಳಿಂದ ನಗರಕ್ಕೆ ವಲಸೆ, ನಗರ ಜನಸಂಖ್ಯೆ ಹೆಚ್ಚಳ ಆಗುವುದು. ಇನ್ಕ್ರೀಸ್ ಇನ್ ಅರ್ಬನ್ ಪಾಪ್ಯುಲೇಷನ್. ನಗರಗಳ ಜನಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಿವೆ.
ಕಮರ್ಷಿಯಲೈಸೇಷನ್ ವಾಣಿಜ್ಯೀಕರಣ ಆಗಿದೆ. ಏನಾಗ್ತವೆ? ರ್ಯಾಪಿಡ್ ಅರ್ಬನೈಸೇಷನ್ ಅನ್ನು ನಾವು ನೋಡ್ತೇವೆ. ಡ್ಯೂರಿಂಗ್ 1900 ಅರ್ಬನ್ ಪಾಪ್ಯುಲೇಷನ್ ವಾಸ್ ಜಸ್ಟ್ 14%. 1900ರಲ್ಲಿ ನಗರ ಜನಸಂಖ್ಯೆ ಎಷ್ಟಿತ್ತು? ಕೇವಲ 14% ಇತ್ತು. ಜಸ್ಟ್ 14% ಆಫ್ ದಿ ವರ್ಲ್ಡ್ ಪಾಪ್ಯುಲೇಷನ್. ಅರ್ಬನ್ ಪಾಪ್ಯುಲೇಷನ್ 14% ಇತ್ತು. ಇನ್ 2013 ಇಟ್ ರೀಚ್ ಟು 51%. 2013ರಲ್ಲಿ ನಗರ ಜನಸಂಖ್ಯೆ ಎಷ್ಟಕ್ಕೆ ಹೋಗ್ಬಿಟ್ಟಿದೆ? 51%, 51%. ಇನ್ಕ್ರೀಸಿಂಗ್ ಇಯರ್ ಬೈ ಇಯರ್, ವರ್ಷದಿಂದ ವರ್ಷಕ್ಕೆ ನಗರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ವರ್ಲ್ಡ್ ಪಾಪ್ಯುಲೇಷನ್ ಯಾವ ರೀತಿ ಆಗ್ತಾ ಇದೆ ನೋಡಿ. ಅರ್ಬನ್ ಪಾಪ್ಯುಲೇಷನ್ ಡ್ಯೂರಿಂಗ್ 1800 1800ರಲ್ಲಿ 0.3%, 3% ನಗರ ಜನಸಂಖ್ಯೆ. 1850 0.6%, 1900 14%, 1950 30%, 1982 37%, 2001 48%. ಲೇಟೆಸ್ಟ್ ಡಾಟಾ 2014 51%. ನಗರ ಜನಸಂಖ್ಯೆ ನಾಗಾಲೋಟದಲ್ಲಿ ಬೆಳೀತಾ ಇದೆ, ವೃದ್ಧಿ ಆಗ್ತಾ ಇದೆ. 1800ರಲ್ಲಿ 3% ಇದ್ದದ್ದು ಕೇವಲ 50 ವರ್ಷ, 5 ದಶಕ. 1850ರಲ್ಲಿ 6% ಆಯಿತು. ಮತ್ತೆ 50 ವರ್ಷ, 1900ರಲ್ಲಿ 14% ಆಯಿತು. 1950ರಲ್ಲಿ 30% ಆಯಿತು, ಡಬಲ್ಗಿಂತ ಹೆಚ್ಚಾಯಿತು. 1982ರಲ್ಲಿ 37% ಆಯಿತು. 2001 48%. 2014ರ ಸೆನ್ಸಸ್ನಂತೆ 51% ನಗರ ಜನಸಂಖ್ಯೆ ಆಗಿದೆ. ಹೀಗಾಗಿ ನಗರ ಜನಸಂಖ್ಯೆ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆ. ಅರ್ಬನೈಸೇಷನ್ ಈಸ್ ಇನ್ ರ್ಯಾಪಿಡ್ ಪ್ರೋಗ್ರೆಸ್. ಅರ್ಬನೈಸೇಷನ್ ಈಸ್ ಇನ್ ಹೈಯೆಸ್ಟ್ ಸ್ಪೀಡ್. ಎಲ್ಲಿ ನೋಡಿದ್ರು ನಗರೀಕರಣ. ಎಲ್ಲ ನಗರಗಳು, ಮಹಾನಗರಗಳು ವೃದ್ಧಿ ಆಗ್ತಾ ಇವೆ, ಬೆಳೀತಾ ಇವೆ. ಹಾರಿಜಾಂಟಲ್ ಗ್ರೋತ್ ಮುಗಿದೋಗಿದೆ. ಈಗ ಸಮತಲ ವಿಸ್ತರಣೆಯಲ್ಲಿ ಜಾಗವೇ ಇಲ್ಲ. ವರ್ಟಿಕಲ್ ಗ್ರೋತ್, ಲಂಬ ವಿಸ್ತಾರ, ಬಹುಅಂತಸ್ತಿನ ಕಟ್ಟಡಗಳು, ಕಟ್ಟಡಗಳ ಮೇಲೆ ಕಟ್ಟಡಗಳು, ವರ್ಟಿಕಲ್ ಗ್ರೋತ್ ಅನ್ನು ನಾವು ನೋಡ್ತೇವೆ. ಕಿಕ್ಕಿರಿದ ಜನಸಂಖ್ಯೆ ಅನೇಕ ಸಾಮಾಜಿಕ ಸಮಸ್ಯೆಗಳಿಗೂ ಕೂಡ ಕಾರಣ ಆಗ್ತವೆ. ಆ ರೀತಿ ಲೊಕೇಶನ್ ಆಫ್ ಅರ್ಬನ್ ಸೆಟಲ್ಮೆಂಟ್ evolved at different location as well as situations. ನಗರಗಳು ಭಿನ್ನ ಭಿನ್ನ ಸ್ಥಳದಲ್ಲಿ ಲೊಕೇಟ್ ಆಗಿವೆ. ಅರ್ಲಿಯರ್ ಸಿಟೀಸ್ ಆರ್ ಆನ್ ರಿವರ್ ಬ್ಯಾಂಕ್ಸ್. ಮೊದಲಿಗೆ ನಗರಗಳೆಲ್ಲ ಬೆಳೆದದ್ದು ರಿವರ್ ಬ್ಯಾಂಕ್ಗಳಲ್ಲಿ, ನದಿ ದಡಗಳಲ್ಲಿ. ಪುರಾತನ ನಗರಗಳು ಅಂತೇನು ಕಂಡು ಬಂದವಲ್ಲ, ಹಳೆಯ ನಗರಗಳು, ನಾಗರಿಕತೆ ಆರಂಭದಲ್ಲಿ ಕಂಡುವಂತಹ ನಗರಗಳೆಲ್ಲ ನದಿ ದಡದಲ್ಲಿ, ನಗರಗಳಲ್ಲೇ ಅಲ್ಲ ನದಿ ದಡ ಕಂಡು ಬಂದವು ನಗರಗಳು. ಈಜಿಪ್ಟ್ ನಗರ ಪ್ರದೇಶಗಳೆಲ್ಲ ಕಂಡು ಬಂದಿದ್ದು ನೈಲ್ ನದಿ ತೀರ. ಹೀಗೆ ನದಿ ತೀರಗಳಲ್ಲಿ ನಗರಗಳು ಬೆಳೀತಾ ಹೋದವು. ನಗರೀಕರಣ ಮತ್ತು ಬೇರೆ ಬೇರೆ ನಗರಗಳ ಬಗ್ಗೆ ನಾವು ಇನ್ನೂ ಹೆಚ್ಚು ಅಧ್ಯಯನವನ್ನು ಮುಂಬರುವ ತರಗತಿಯಲ್ಲಿ ಮಾಡ್ತಾ ಹೋಗುವ. ಥ್ಯಾಂಕ್ ಯು.